ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಮಾನವ ಕುಲಕ್ಕೆ ದೀನತೆಯ ಆದರ್ಶವನ್ನು ಕೊಡಲು ನಮ್ಮ ರಕ್ಷಕರು ಮನುಷ್ಯರಾಗಿ ಶಿಲುಬೆಯ ಮರಣಕ್ಕೆ ಒಳಗಾಗುವಂತೆ ಮಾಡಿದ್ದೀರಿ. ನಮ್ಮ ಜೀವನದಲ್ಲಿ ಅವರ ಸಹನೆಯ ಆದರ್ಶವನ್ನು ಅನುಸರಿಸಿ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತನು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಮುಖ ಮರೆಮಾಡಲಿಲ್ಲ ಉಗುಳು ಬುಗುಳಿಗೆ, ದಣಿದವರನ್ನು ಹಿತ ನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾನೆನಗೆ ಸ್ವಾಮಿ ಸರ್ವೇಶ್ವರ ಶಿಕ್ಷಿತರ ನಾಲಗೆಯನು. ಶಿಷ್ಯನೋಪಾದಿ ನಾನು ಆತನನ್ನು ಆಲಿಸುವಂತೆ ಬೆಳಬೆಳಗು ನನ್ನ ನೆಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನು. ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನು ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನು. ಬೆನ್ನು ಕೊಟ್ಟೆನೋ ಹೊಡೆಯುವವರಿಗೆ, ಗಡ್ಡ ಒಡ್ಡಿದನೋ ಅದನ್ನು ಕೀಳುವವರಿಗೆ, ಮುಖ ಮರೆಮಾಡಲಿಲ್ಲ ಉಗುಳು ಬುಗುಳಿಗೆ. ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರ ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗಲ್ಲಿನ ಹಾಗೆ, ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ. ದೇವರ ವಾಕ್ಯವಿದು. ಶ್ಲೋಕ. ದೇವ, ಓ ನನ್ನ ದೇವ, ಏಕೆನ್ನ ಕೈಬಿಟ್ಟೆ. ನೋಡುವವರೆಲ್ಲ ಎನ್ನ ನಣಕಿಸುತ್ತಿಹರು, ತುಟಿಯೋರೆ ಮಾಡಿ ತಲೆಯಾಡಿಸುತ್ತಿಹರು. ಇತ್ತ ನಿವನು ಭರವಸೆ ಪ್ರಭುವೇ ತನ್ನುದ್ಧಾರಕನೆಂದು, ಆತನಿಗಿವನು ಮೆಚ್ಚಗೆಯಾದರೆ ರಕ್ಷಿಸಲಿ ಇಂತೆಂದು. ಶ್ಲೋಕ. ಮುತ್ತಿದೆ ದುರುಳರ ಹಿಂಡು, ಸುತ್ತಿವೆ ಕುನ್ನಿಗಳು, ಕುತ್ತಿವೆ ನನ್ನ ಕೈಗಳು, ಮೇಣ್ ಕಾಲುಗಳು. ಎಣಿಸಬಹುದಿದೆ ನನ್ನೆಲುಬುಗಳೆಲ್ಲವನು, ಹಿಗ್ಗುತಿಹರು ದುರುಗುಟ್ಟಿ ನೋಡೆನ್ನನು. ಶ್ಲೋಕ. ನನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು. ನನ್ನಿಂದ ದೂರ ಸರಿಯಲು ಬೇಡ ಪ್ರಭು, ನೀನೆನ್ನ ಶಕ್ತಿ, ನೆರವಾಗಲು ತ್ವರೆ ಮಾಡು. ಶ್ಲೋಕ. ಸೋದರರಿಗೆ ಸಾರುವೆ ನಿನ್ನ ನಾಮ ಮಹಿಮೆಯನ್ನು, ತುಂಬಿದ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು. ಮಣಿಯಿರಿ ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರೇ, ಭಜಿಸಿರಿ ಇಸ್ರಾಯೇಲರೇ, ಯಾಕೋಬ ಕುಲಜರೇ. ಶ್ಲೋಕ. ಎರಡನೆಯ ವಾಚನ. ಸಂತ ಪೌಲನು ಫಿಲಿಪ್ಪವರಿಗೆ ಬರೆದ ಪತ್ರದಿಂದ ವಾಚನ. ದೇವಸ್ವರೂಪಿ ತಾನಾಗಿರುವುದು ನಿರೂತ ದೇವರಿಗೆ ಸಮಾನಾದ ಆಸಿರಿ ಪದವಿಯೇನಾತ ಹಿಡಿದುಕೊಟ್ಟವರೆಲ್ಲ ಬಿಡುವವರೆಲ್ಲೆಂದು ತನ್ನನ್ನೇ ಬರೆದು ಮಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನೆರಮನವರೆಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ ಹೌದದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ ಎಂದಂತೆಲೇ ಪರಮೋಹದ ಸ್ಥಾನಕ್ಕೇರಿಸಿದಾತನು ಎನ್ನುತ್ತಾ ಹೆಸರುಗೊಳಿಸುವ ಹೆಸರು ದೇವ ಪರಮನು ಯೇಸುವಿನ ಹೆಸರಿಗೆಂದು ಮೊಣಕೂಲುರಿ ಮಣಿವರು.
ಸ್ವರ್ಗವಾಸಿಗಳು, ಭೂಮಿವಾಸಿಗಳು, ಪಾತಾಳ ಜೀವರಾಶಿಗಳು ಯೇಸುಕ್ರಿಸ್ತವೇ ಪ್ರಭು ಎಂದೆಲ್ಲರಿಗೂ ಆರಿಕೆ ಮಾಡುವವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವವರು. ದೇವರ ವಾಕ್ಯವಿದು. ಧನ್ಯತೆ ಸಲ್ಲಲಿ. ಎಲ್ಲರೂ ಎದ್ದು ನಿಲ್ಲಿ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರಿಗೆ ಕ್ರಿಸ್ತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿದವನಾತನು. ಇತ್ತನು ಹೆಸರುಗಳೊತ್ತವನು, ಹೆಸರನ್ನು ದೇವಪರಮನು. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ, ನಿಮಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿಯನ್ನು ರಾಜ್ಯಪಾಲನ ಮುಂದೆ ನಿಲ್ಲಿಸಿದರು. ನೀನು ಯಹೂದ್ಯರ ಅರಸನೋ ಎಂದು ರಾಜ್ಯಪಾಲ ಪ್ರಶ್ನಿಸಿದನು. ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಂದಲೇ ಬಂದಿದೆ ಎಂದು ಮರುನುಡಿದರು. ಆದರೆ ಮುಖ್ಯ ಯಾಜಕರು, ಊರ ಪ್ರಮುಖರು ಮಾಡಿದ ಆಪಾದನೆಗಳಿಗೆ ಅವರು ಏನೂ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ಇವರು ನಿನಗೆ ವಿರುದ್ಧ ಇಷ್ಟೆಲ್ಲ ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ ಎಂದನು. ಯೇಸು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಇದರಿಂದ ರಾಜ್ಯಪಾಲನಿಗೆ ಅತಿ ಆಶ್ಚರ್ಯವಾಯಿತು. ಪ್ರತಿ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜನರು ಬಯಸುವ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ರಾಜ್ಯಪಾಲನ ಪದ್ಧತಿಯಾಗಿತ್ತು. ಆಗ ಬರಬ್ಬನೆಂಬ ಕುಪ್ರಸಿದ್ಧ ಕೈದಿಯೊಬ್ಬನು ಸೆರೆಯಲ್ಲಿದ್ದನು. ಹೀಗಿರಲಾಗಿ ಪಿಲಾತನು ಅಲ್ಲಿ ಕೂಡಿದ್ದ ಜನರನ್ನು ಉದ್ದೇಶಿಸಿ, ನಾನು ಯಾರನ್ನು ಬಿಡುಗಡೆ ಮಾಡಬೇಕೆನ್ನುತ್ತೀರಿ, ಬರಬ್ಬನನ್ನೋ ಅಥವಾ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನೋ ಎಂದು ಕೇಳಿದನು. ಆ ಜನರು ಅಸೂಯೆಯಿಂದಲೇ ಯೇಸುವನ್ನು ಹಿಡಿದೊಪ್ಪಿಸಿದ್ದಾರೆಂದು ಅವನಿಗೆ ಅರಿವಾಗಿತ್ತು. ಅದೂ ಅಲ್ಲದೆ ಪಿಲಾತನು ನ್ಯಾಯಪೀಠದಲ್ಲಿ ಕುಳಿತಿರುವಾಗ, ನೀವು ಆ ಸತ್ಪುರುಷನ ತಂಟೆಗೆ ಹೋಗಬೇಡಿ, ಆತನ ದೆಸೆಯಿಂದ ಕಳೆದ ರಾತ್ರಿ ಕನಸಿನಲ್ಲಿ ಬಹಳ ಸಂಕಟಪಟ್ಟಿದ್ದೇನೆ ಎಂದು ಅವನ ಪತ್ನಿ ಹೇಳಿ ಕಳುಹಿಸಿದಳು. ಇತ್ತ ಬರಬ್ಬನನ್ನು ಬಿಡುಗಡೆ ಮಾಡಿ ಯೇಸುವನ್ನು ಕೊಲ್ಲಬೇಕೆಂದು ಕೇಳಿಕೊಳ್ಳುವಂತೆ ಮುಖ್ಯ ಯಾಜಕರು, ಪ್ರಮುಖರು ಜನರನ್ನು ಪ್ರಚೋದಿಸಿದರು. ರಾಜ್ಯಪಾಲನು ಪುನಃ ಜನರ ಗುಂಪನ್ನು ನೋಡಿ, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಲಿ ಎಂದು ಕೇಳಿದನು. ಅದಕ್ಕೆ ಅವರು ಬರಬ್ಬನನ್ನೇ ಎಂದು ಉತ್ತರ ಕೊಟ್ಟರು. ಹಾಗಾದರೆ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಪಿಲಾತನು ಮರುಪ್ರಶ್ನೆ ಹಾಕಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೇರಿಸಿ ಎಂದು ಉತ್ತರಿಸಿದರು. ಏಕೆ, ಇವನೇನು ಕೇಡು ಮಾಡಿದ್ದಾನೆ ಎಂದು ಪಿಲಾತನು ಕೇಳಲು, ಶಿಲುಬೆಗೇರಿಸಿ ಎಂದು ಅವರು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು ತನ್ನ ಪ್ರಯತ್ನದಿಂದ ಏನೂ ಫಲಿಸುತ್ತಿಲ್ಲವೆಂದು, ಅದಕ್ಕೆ ಬದಲಾಗಿ ದಂಗೆ ಏಳುವ ಸೂಚನೆ ಇದೆ ಎಂದು ಮನಗಂಡನು. ಆದುದರಿಂದ ನೀರನ್ನು ತರಿಸಿ, ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಎಂದು ಹೇಳಿ ಜನರೆದುರಿಗೆ ಕೈ ತೊಳೆದುಕೊಂಡನು. ಅದಕ್ಕೆ ಜನರೆಲ್ಲರೂ, ಅವನ ರಕ್ತ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರಲಿ ಎಂದು ಕೂಗಿಕೊಂಡರು. ಬಳಿಕ ಪಿಲಾತನು ಅವರ ಇಷ್ಟದಂತೆಯೇ ಬರಬ್ಬನನ್ನು ಬಿಟ್ಟುಕೊಟ್ಟನು. ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸಲು ಒಪ್ಪಿಸಿಕೊಟ್ಟನು. ರಾಜ್ಯಪಾಲನ ಸೈನಿಕರು ಯೇಸು ಸ್ವಾಮಿಯನ್ನು ರಾಜಭವನದ ಒಳಕ್ಕೆ ಕರೆದೊಯ್ದರು. ಅವರ ಸೈನ್ಯ ಪಡೆ ಎಲ್ಲವೂ ಸ್ವಾಮಿಯನ್ನು ಸುತ್ತುಗಟ್ಟಿತ್ತು. ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಒದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು.
ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಒದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಸೈನಿಕರು ಯೇಸು ಸ್ವಾಮಿಯನ್ನು ಕರೆದುಕೊಂಡು ಊರ ಹೊರಗೆ ಹೋಗುತ್ತಿದ್ದಾಗ ಸೇರೇನ್ ಪಟ್ಟಣದ ಸಿಮೋನ್ ಎಂಬಾತನನ್ನು ಕಂಡರು. ಯೇಸುವಿನ ಶಿಲುಬೆಯನ್ನು ಹೊತ್ತು ಬರುವಂತೆ ಅವನನ್ನು ಬಲವಂತ ಮಾಡಿದರು. ಅವರೆಲ್ಲರೂ ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಬಂದು ಸೇರಿದರು. ಅಲ್ಲಿ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಯೇಸುವಿಗೆ ಕುಡಿಯಲು ಕೊಟ್ಟರು. ಅವರು ಅದನ್ನು ರುಚಿ ನೋಡಿ ಕುಡಿಯಲು ಇಚ್ಛಿಸಲಿಲ್ಲ. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಅವರ ಉಡುಪಿಗಾಗಿ ಸೈನಿಕರು ಚೀಟು ಹಾಕಿ ತಮ್ಮೊಳಗೆ ಹಂಚಿಕೊಂಡರು. ಅನಂತರ ಅಲ್ಲಿಯೇ ಕುಳಿತು ಕಾವಲು ಕಾಯುತ್ತಾ ಇದ್ದರು. ಈತ ಯೇಸು ಯಹೂದ್ಯರ ಅರಸ ಎಂದು ಬರೆದಿದ್ದ ದೋಷಾರೋಪಣೆಯ ಫಲಕವನ್ನು ಅವರ ಶಿರಸ್ಸಿನ ಮೇಲ್ಭಾಗದಲ್ಲಿ ಇಟ್ಟರು. ಯೇಸುವಿನ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು, ಹೀಗೆ ಇಬ್ಬರು ಕಳ್ಳರನ್ನು ಅವರ ಸಂಗಡ ಶಿಲುಬೆಗೆ ಇರಿಸಿದರು. ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಜನರು ತಲೆಯಾಡಿಸುತ್ತಾ, ಮಹಾದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಅದನ್ನು ಮತ್ತೆ ಕಟ್ಟಬಲ್ಲವನೇ, ಈಗ ನಿನ್ನನ್ನು ನೀನೇ ರಕ್ಷಿಸಿಕೋ. ನೀನು ದೇವರ ಪುತ್ರನಾದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಮೂದಲಿಸಿದರು. ಅಂತೆಯೇ ಮುಖ್ಯಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಪ್ರಮುಖರು, ಇವನು ಇತರರನ್ನು ರಕ್ಷಿಸಿದ, ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿಂದ ಆಗಲಿಲ್ಲ. ಇಸ್ರಾಯೇಲಿನ ಅರಸನಂತೆ ಈಗ ಶಿಲುಬೆಯಿಂದ ಇಳಿದು ಬರಲಿ, ಆಗ ಇವನನ್ನು ನಂಬುತ್ತೇವೆ. ದೇವರಲ್ಲಿ ಭರವಸೆ ಇಟ್ಟಿದ್ದ, ತಾನು ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ, ದೇವರಿಗೆ ಇಷ್ಟವಾದವನು ಇವನಾಗಿದ್ದರೆ ದೇವರೇ ಬಂದು ಇವನನ್ನು ಬಿಡುಗಡೆ ಮಾಡಲಿ ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಕಳ್ಳರು ಕೂಡ ಅದೇ ರೀತಿ ಅಣಕಿಸಿದರು. ಆಗ ನಡು ಮಧ್ಯಾಹ್ನ ಆಗಿನಿಂದ 3 ಗಂಟೆಯವರೆಗೂ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ, ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ಕೇಳಿ ಇವನು ಎಲಿಯನನ್ನು ಕರೆಯುತ್ತಿದ್ದಾನೆ ಎಂದರು. ಕೂಡಲೇ ಅವರಲ್ಲೊಬ್ಬನು ಓಡಿ ಹೋಗಿ ಸ್ಪಂಜನ್ನು ತೆಗೆದುಕೊಂಡು ಬಂದು ಅದನ್ನು ಹುಳಿ ರಸದಲ್ಲಿ ತೋಯಿಸಿ ಒಂದು ಕೋಲಿನ ತುದಿಗೆ ಸಿಕ್ಕಿಸಿ ಯೇಸುವಿಗೆ ಕುಡಿಯಲು ಕೊಟ್ಟರು. ಮಿಕ್ಕವರು, ತಾಳು, ಇವನನ್ನು ರಕ್ಷಿಸಲು ಎಲಿಯನು ಬರುವನೋ ನೋಡೋಣ ಎಂದರು. ಯೇಸು ಸ್ವಾಮಿ ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ಎಲ್ಲರೂ ಮೊಣಕಾಲು ಊರೋಣ. 1 ನಿಮಿಷ ಕಣ್ಣು ಮುಚ್ಚಿ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಂತಹ ಆ ವಿಶೇಷ ಗಳಿಗೆಯನ್ನು ನೆನೆಸಿಕೊಂಡು ಸ್ವಾಮಿಗೆ ವಂದನೆಯನ್ನು ಹೇಳೋಣ. ಆಗ ಇಗೋ, ಮಹಾದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಇಬ್ಬಾಗವಾಗಿ ಸೀಳಿ ಹೋಯಿತು. ಭೂಮಿ ನಡುಗಿತು, ಬಂಡೆಗಳು ಸಿಡಿದವು, ಸಮಾಧಿಗಳು ತೆರೆದುಕೊಂಡವು. ನಿಧನ ಹೊಂದಿದ್ದ ಅನೇಕ ಭಕ್ತರ ದೇಹಗಳು ಜೀವಂತವಾಗಿ ಎದ್ದವು. ಹೀಗೆ ಎದ್ದವರು ಸಮಾಧಿಗಳಿಂದ ಹೊರಗೆ ಬಂದು ಯೇಸು ಪುನರುತ್ಥಾನ ಹೊಂದಿದ ಬಳಿಕ ಪವಿತ್ರ ನಗರಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಶತಾಧಿಪತಿ ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದುದೆಲ್ಲವನ್ನು ಕಂಡು ಭಯಭ್ರಾಂತರಾದರು. ಸತ್ಯವಾಗಿಯೂ ಈತ ದೇವರ ಪುತ್ರನೇ ಸರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ 1 ವಾರ, ಈ ಗರಿಗಳ ಭಾನುವಾರದಿಂದ ಬರುವ ಭಾನುವಾರ ಪುನರುತ್ಥಾನದ ಹಬ್ಬದವರೆಗೆ ನಮಗೆ ಇದೊಂದು ಬಹಳ ವಿಶೇಷವಾದ ದಿನಗಳು.
ಈ 7 ದಿನಗಳು ಧರ್ಮಸಭೆ ನಮಗೆ ಕೊಡುವಂತಹ ಅತಿ ಹೆಚ್ಚಾದ ಕೃಪೆಯನ್ನು ಕೊಡುವಂತಹ ದ ಗ್ರೇಸ್ ಫಿಲ್ಡ್ ಡೇಸ್, ಕೃಪಾಭರಿತ ದಿನಗಳು. ನಮ್ಮಲ್ಲಿ ಕೆಲವರು ಅಂದ್ಕೊಳ್ತಾರೆ ಕ್ರಿಸ್ಮಸ್ ಹಬ್ಬ ದೊಡ್ಡದು ಅಂತ. ಇಲ್ಲ, ಕ್ರಿಸ್ಮಸ್ ಹಬ್ಬ ಆಚರಣೆಗೆ ಬರುವುದಕ್ಕೆ ಮುಂಚೆಯೇ ಯೇಸು ಸ್ವಾಮಿಯ ಪೂಜ್ಯ ಯಾತನೆ, ಮರಣ, ಪುನರುತ್ಥಾನದ ಸ್ಮರಣೆ ಆದಿ ಕ್ರೈಸ್ತರಲ್ಲಿ ಪ್ರಥಮ ಬಾರಿಗೆ ಇತ್ತು. ಕ್ರಿಸ್ತನ ಜನನವನ್ನು ನೆನೆಸಿಕೊಂಡದ್ದು 300 ವರ್ಷಗಳ ನಂತರ. ಹಾಗಾಗಿ ನಮ್ಮ ಕ್ರೈಸ್ತ ಧರ್ಮಕ್ಕೆ ಮೂಲ ಆಧಾರ ಯೇಸು ಸ್ವಾಮಿಯ ಯಾತನೆ, ಮರಣ ಮತ್ತು ಪುನರುತ್ಥಾನ. ಈ ಯಾತನೆ, ಮರಣ ಮತ್ತು ಪುನರುತ್ಥಾನಕ್ಕೆ ಮುಂಚೆ ಅಧಿಕೃತವಾಗಿ ಯೇಸು ಸ್ವಾಮಿ ಒಂದು ಹೇಸರಗತ್ತೆಯನ್ನೇರಿ ಜೆರೂಸಲೇಮನ್ನು ಪ್ರವೇಶಿಸುತ್ತಾರೆ. ಸಾಮಾನ್ಯವಾಗಿ ಇವತ್ತು ಗರಿಗಳ ಭಾನುವಾರ ಅಂತ ಹೇಳ್ತೀವಿ. ಯಾಕೆ ಗರಿಗಳನ್ನು ಉಪಯೋಗಿಸ್ತೀವಿ? ಗರಿಗಳು ಒಂದು ವ್ಯಕ್ತಿಯ ಅತ್ಯುನ್ನತವಾದ ಸ್ಥಾನವನ್ನು ತೋರಿಸುವ ಚಿಹ್ನೆ. ಉದಾಹರಣೆಗೆ, ಒಬ್ಬ ಅರಸ ಮೆರವಣಿಗೆಯಲ್ಲಿ ಬರುವಾಗ ಆತನಿಗೆ ತಮ್ಮ ಗೌರವವನ್ನು ತೋರಿಸಲು ಜನರು ಆಲಿವ್ ರೆಂಬೆಗಳನ್ನು ಕಡಿದು ಅವನ ಮುಂದೆ ಹಿಡಿದು ಜೈಕಾರ ಮಾಡುತ್ತಿದ್ದರು ಅರಸನಿಗೆ. ನಮಗೆ ಇಲ್ಲಿ ಆಲಿವ್ ರೆಂಬೆಗಳು ಸಿಗುವುದಿಲ್ಲ, ಕಾರಣ ನಾವು ತೆಂಗಿನ ಗರಿಗಳನ್ನು ಹಿಡಿದು ಯೇಸು ಸ್ವಾಮಿಯನ್ನು ಜೈಕಾರದೊಂದಿಗೆ, ಹೋಸಾನ ಎಂಬ ಗಾನ ಗೀತೆಗಳೊಂದಿಗೆ ಅವರನ್ನು ಸ್ವೀಕರಿಸುವುದು, ಸನ್ಮಾನಿಸುವುದು, ಒಪ್ಪಿಕೊಳ್ಳುವುದು ನಮ್ಮ ಧರ್ಮಸಭೆಯ ಚರಿತ್ರೆಯ ವಾಡಿಕೆಯಾಗಿದೆ. ಹೇಗೆ ನಾವು ಗರಿಗಳನ್ನು ಹಿಡಿದು ಹೊಳಗೆ ಬಂದಾಗ ಗಾನವನ್ನು ಹಾಡಿದೆವು, ಹೋಸಾನ ಯೇಸುವಿನ ನಾಮಕ್ಕೆ. ಏನದರ ಅರ್ಥ? ಯೇಸುವೆ, ನೀನು ನಿಜವಾದ ದೇವರು ಮತ್ತು ನಿಜವಾದ ಅರಸರು. ಆದ್ದರಿಂದ ನಿನ್ನ ಅರಸುತನವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕೇವಲ ನಿಮಗೆ ದೇವಾಲಯದೊಳಗೆ ಮಾತ್ರ ಸ್ವಾಗತಿಸುವುದಲ್ಲ, ನಮ್ಮ ಹೃದಯದ ಈ ಅರಮನೆಯೊಳಗೂ ಕೂಡ ನೀವು ಅರಸನಾಗಿ ಬನ್ನಿ ಎಂದು ಸ್ವಾಗತಿಸಲು ಈ ಗರಿಗಳನ್ನು ಹಿಡಿದು ನಾವು ಅವರನ್ನು ಸನ್ಮಾನಿಸಿದೆವು ಈ ದಿನ. ಹಾಗೆಂದ ಮಾತ್ರಕ್ಕೆ ಇವತ್ತೊಂದು ದಿನಕ್ಕೆ ಅಲ್ಲ, ಈ ವಾರ ಪೂರ್ತಿ ನಾವು ಆ ಯೇಸು ಸ್ವಾಮಿಯ ಯಾತನೆ, ಮರಣ, ಪುನರುತ್ಥಾನದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಯಾರೋ ಒಬ್ಬರು ಒಂದು ಮೆಸೇಜ್ ಕಳಿಸಿದ್ರು, 2 ಕತ್ತೆಗಳು ಮಾತಾಡ್ಕೊಳ್ತಾ ಇದ್ವಂತೆ. 2 ಕತ್ತೆಗಳು. ಆಗ ಒಂದು ಕತ್ತೆ ಹೇಳ್ತಂತೆ, ನೋಡು, ನಿನ್ನೆ ದಿನ ನನಗೇನು ಮರ್ಯಾದೆ ಇತ್ತು ಗೊತ್ತಾ? ಎಷ್ಟೆಲ್ಲ ಮರ್ಯಾದೆ ಇತ್ತು ಗೊತ್ತಾ? ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಜನ ಅವ್ರ ಬಟ್ಟೆನೇ ಬಿಚ್ಚಾಕಿದ್ರು, ರೆಂಬೆಗಳನ್ನು, ಆಲಿವ್ ರೆಂಬೆಗಳನ್ನು ಹಿಡ್ಕೊಂಡು ಅವರು ಜೈಕಾರ ಮಾಡಿದ್ರು, ಹೂವೆಲ್ಲ ಹಾಕಿದ್ರು, ಎಲ್ಲ ಕಡೆ ಸಂಭ್ರಮ. ಆಗ ಇನ್ನೊಂದು ಕತೆ ಹೇಳ್ತು, ಅದು ನಿನಗಲ್ಲ, ಜೀಸಸ್ಗೆ ಅಂತ. ಅದು ನಿನಗಲ್ಲ, ಯೇಸು ಸ್ವಾಮಿಗೆ. ನೀನು ಯೇಸುವಿನೊಡನೆ ಇದ್ದ ಕಾರಣ ನಿನಗೂ ಕೂಡ ಆ ಒಂದು ಮರ್ಯಾದೆ ಸಿಕ್ಕಿತು. ಮೈ ಡಿಯರ್ ಫ್ರೆಂಡ್ಸ್, ವಿತೌಟ್ ಜೀಸಸ್ ವಿ ಆರ್ ನಥಿಂಗ್. ಯೇಸು ಸ್ವಾಮಿ ಇಲ್ಲದೆ ನಾವು ಏನೂ ಇಲ್ಲ, ಧೂಳಿಗೆ ಸಮಾನ. ಒಬ್ಬ ಯುವಕ ಒಂದು ದಿನ ಇದೇ ದೇವಾಲಯದಲ್ಲಿ ಬಂದು ಆ 2ನೇ ಬೆಂಚಲ್ಲಿ ಕುಳಿತು ಸುಮಾರು ಸಂಜೆ ವೇಳೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಸುಮಾರು 6 ಗಂಟೆ ಇರಬಹುದು. ನಾನು ನೋಡೋಷ್ಟು ನೋಡಿದೆ, ಏನು ಎಷ್ಟೊತ್ತಾದರೂ ಈ ಹುಡುಗ ಎದ್ದೊಳದೇ ಇಲ್ಲ ಅಂತಾನೆ. ಅರ್ಧ ಅವರ್ ಆಯಿತು, 1 ಗಂಟೆ ಆಯಿತು, ಅಲ್ಲೇ ಕುಳಿತಿದ್ದಾನೆ. ನಾನು ಹಿಂದೆಯಿಂದ ಗಮನಿಸ್ತಾ ಇದ್ದೆ. ಅವನ ಪಕ್ಕದಲ್ಲಿ ಬಂದು ಕುಳಿತುಕೊಂಡೆ. ಯಾಕಪ್ಪ ಇಷ್ಟು ಅಳ್ತಾ ಇದೆಯಾ?
ಪುನಃ ಜೋರಾಗಿ ಅಳ್ಳಲಿಕ್ಕೆ ಪ್ರಾರಂಭ ಮಾಡ್ದ. ಏನು ಹೇಳು, ನಿನ್ನ ಕಷ್ಟ ಏನು ಹೇಳು, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಫಾದರ್, ಐ ಆಮ್ ಎ ಗ್ರೇಟ್ ಸಿನ್ನರ್, ನಾನೊಂದು ದೊಡ್ಡ ಪಾಪಿ, ನನಗಿಂತ ದೊಡ್ಡ ಪಾಪಿ ಇರಲಿಕ್ಕೆ ಸಾಧ್ಯ ಇಲ್ಲ ಫಾದರ್ ಅಂದ. ಯಾಕಪ್ಪ ಹಿಂಗೆ ಹೇಳ್ತಿದ್ದೀಯಾ? ಇಲ್ಲ ಫಾದರ್, ನನಗೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಷ್ಟು ಪಾಪಗಳನ್ನು ಮಾಡಿಬಿಟ್ಟಿದ್ದೀನಿ ಎಂದು ಬಿಕ್ಕಿ ಬಿಕ್ಕಿ ಅಳ್ತಾನೇ ಇದ್ದಾನೆ. ಸರಿ, ನಿನ್ನ ಪಾಪಗಳು ಯೇಸುವಿಗಿಂತ ದೊಡ್ಡದಾ? ನಿನ್ನ ಪಾಪಗಳು ಯೇಸು ಹೊರಲಿಕ್ಕೆ ಆಗೋದಿಲ್ವಾ? ಯಾಕೆ ಹಿಂಗೆ ಮಾತಾಡ್ತಿದ್ದೀಯಾ? ವೈ ಯು ಸ್ಪೀಕ್ ಲೈಕ್ ದಿಸ್? ಸರಿ ಇಲ್ಲ ನೀನು ಮಾತಾಡ್ತಿರೋದು ಅಂದೆ. ಮತ್ತಿನ್ನೇನು ಫಾದರ್, ನಾನು ಎಲ್ಲ ತಪ್ಪು ಮಾಡಿದ್ದೀನಿ, ನನ್ನನ್ನೇ ನಾನು ಚೀಮಾರಿ ಹಾಕ್ಕೊಳ್ತಾ ಇದ್ದೀನಿ, ಐ ಆಮ್ ಎ ವೇಸ್ಟ್ ಪರ್ಸನ್ ಅಂತ ನನ್ನನ್ನೇ ಹೀಗಳೆಯುತ್ತಾ ಇದ್ದೀನಿ, ಮೂದಲಿಸ್ತಾ ಇದ್ದೀನಿ. ನಾನು ಆಮೇಲೆ ಆಫೀಸ್ ಕರ್ಕೊಂಡು ಹೋದೆ, ಕುಳಿತುಕೊಂಡು ಮಾತಾಡಿ ಹೇಳಿದೆ, ಇಲ್ಲಪ್ಪ, ಗಾಡ್ ಹಸ್ ಕ್ರಿಯೇಟೆಡ್ ಮೀ ಆ್ಯಂಡ್ ಯು ಇನ್ ಹಿಸ್ ಓನ್ ಇಮೇಜ್ ಆ್ಯಂಡ್ ಲೈಕ್ನೆಸ್. ತನ್ನ ಹೋಲಿಕೆಯಲ್ಲಿ ನಮ್ಮೆಲ್ಲರನ್ನು ಉಂಟು ಮಾಡಿದ್ದಾರೆ. ಹಾಗಿರಬೇಕಾದ್ರೆ ನಮ್ಮನ್ನು ನಾವು ಜರೆಯುವುದು, ಹೀಗಳೆಯುವುದು, ತುಚ್ಛ ಮಾಡಿಕೊಳ್ಳುವುದು, ಕೀಳಾಗಿ ನೋಡುವುದು ಸಲ್ಲದು. ಮೊದಲು ಅದನ್ನು ಮೈಂಡಿಂದ ತೆಗೆದಾಕು. ಎರಡನೇದಾಗಿ, ನಾವೆಲ್ಲರೂ ಪಾಪಿಗಳೇ. ನೋಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್, ಈವನ್ ದ ಸೈಂಟ್ಸ್. ಸಂತರು ಕೂಡ ಪರ್ಫೆಕ್ಟ್ ಇಲ್ಲ. ಅವರು ಪರಿಪಕ್ವತೆಯನ್ನು ಪಡೆಯಲು, ಪರಿಶುದ್ಧತೆಯನ್ನು ಪಡೆಯಲು ಪ್ರಯತ್ನಿಸಿ ಯೇಸು ಸ್ವಾಮಿಯ ಬಳಿಗೆ ಬಂದು ಪಾವನತೆಯನ್ನು ಕಂಡುಕೊಂಡು ಬದಲಾದವರು. ಹಾಗಾಗಿ ನಿನಗೂ ಕೂಡ ಚಾನ್ಸ್ ಇದೆ, ನನಗೂ ಕೂಡ ಚಾನ್ಸ್ ಇದೆ. ಯೇಸು ಸ್ವಾಮಿಯನ್ನು ನಂಬಿ ಬರುವವರಿಗೆ ಅವರು ಕೈ ಬಿಡೋದಿಲ್ಲ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ಕುಳಿತುಕೊಂಡು ಸಮಾಧಾನ ಮಾಡಿಕೊಂಡ. ಸಮಾಧಾನ ಮಾಡಿ ಆದಮೇಲೆ ಪುನಃ ದೇವಸ್ಥಾನದೊಳಗೆ ಬಂದಾದ ಮೇಲೆ ನಾನು ಎಲ್ಲೋ ಹೋಗ್ಬಿಟ್ಟ ಅಂದ್ಕೊಂಬಿಟ್ಟೆ. ಹೊರಗೆ ಬಂದುಬಿಟ್ನಲ್ಲ. ಪುನಃ ಓಡಿ ಬಂದ. ಫಾದರ್, ಕ್ಯಾನ್ ಯು ಹಿಯರ್ ಮೈ ಕನ್ಫೆಷನ್? ನನ್ನ ಪಾಪನ ವೇದನೆ ಕೇಳ್ತೀರಾ ಫಾದರ್? ಬಾಪ. ತನ್ನ ಜೀವನದಲ್ಲಿ ಎಷ್ಟು ಭಾರ ಇತ್ತೋ ಈ ಹುಡುಗನಿಗೆ, ಎಷ್ಟು ಭಾರದಲ್ಲಿದ್ನೋ ಎಲ್ಲ ಬಿಕ್ಕಿ ಬಿಕ್ಕಿ ಹತ್ತು ಎಲ್ಲವನ್ನು ಪಾಪ ನಿವೇದನೆಯಲ್ಲಿ ಯೇಸು ಸ್ವಾಮಿಗೆ ಸಮರ್ಪಣೆ ಮಾಡ್ದ. ಸಮರ್ಪಣೆ ಮಾಡಿ ಬ್ಲೆಸ್ ಮಾಡಿ ಆದಮೇಲೆ ಮತ್ತೆ 1 ತಿಂಗಳ ನಂತರ ಇದೇ ಚರ್ಚಲ್ಲಿ ಕಾಣಿಸಿಕೊಂಡ. ನನಗೆ ಆಶ್ಚರ್ಯ ಆಗೋಯ್ತು ಅವನನ್ನು ನೋಡಿ. ಏನು ಉಲ್ಲಾಸ, ಅವನ ಮುಖದಲ್ಲಿ ಎಂತಹ ಮುಗುಳ್ನಗೆ, ಮಂದಹಾಸ. ಫಾದರ್, ಐ ಆಮ್ ಓಕೆ ನಾವು, ನನಗೆ ಸಂತೋಷ ಆಗ್ತಾ ಇದೆ ಫಾದರ್, ಐ ಆಮ್ ವೆರಿ ಹ್ಯಾಪಿ ನಾವು. ಬಂದು ಕುಳಿತುಕೊಂಡ, ಪ್ರಾರ್ಥನೆ ಮಾಡ್ದ, ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೋದ. ಮೈ ಡಿಯರ್ ಫ್ರೆಂಡ್ಸ್, ಯೇಸು ಸ್ವಾಮಿ ನಂಬಿದವರನ್ನು ಕೈ ಬಿಡುವುದಿಲ್ಲ. ಇವತ್ತು ಅವರು ಜೆರೂಸಲೇಮಿಗೆ ಒಂದು ಡೆಫಿನೆಟ್ ನಿರ್ಧಾರದೊಂದಿಗೆ, ನಿರ್ದಿಷ್ಟವಾದ ಯೋಜನೆಯೊಂದಿಗೆ ಹೇಸರಗತ್ತೆಯನ್ನು ಏರಿ ಹೋದರು. ಅವರಿಗೆ ತನ್ನ ದೈವಿಕ ದೃಷ್ಟಿಯಲ್ಲಿ ಚೆನ್ನಾಗಿ ಗೊತ್ತಿತ್ತು, ಇವತ್ತು ಜೈಕಾರ ಮಾಡುತ್ತಿರುವಂತಹ ಈ ಜನ ಇನ್ನು ಎರಡೇ ದಿನದಲ್ಲಿ ತನ್ನನ್ನು ಕಳ್ಳನಾಗಿ ಕಾಣ್ತಾರೆ ಅಂತ, ತನ್ನನ್ನು ಕೈದಿಯಾಗಿ ಕಾಣ್ತಾರೆ ಅಂತ. ಆದರೆ ಯಾವತ್ತೂ ಸತ್ಯವನ್ನು ಕೈಬಿಡದ, ತನ್ನ ತಂದೆ ವಹಿಸಿಕೊಟ್ಟಂತಹ ಕಾರ್ಯವನ್ನು ಎಂದು ಬದಿಗೆ ತಳ್ಳದ ನಿರ್ದಿಷ್ಟ ಗುರಿಯೊಂದಿಗೆ ಯೇಸು ಸ್ವಾಮಿ ಮುನ್ನಡೆದು ಶಿಲುಬೆಯನ್ನು ಹೇರಿದರು. ನನಗಾಗಿ, ನಿಮಗಾಗಿ, ಇಡೀ ಮನುಕುಲಕ್ಕಾಗಿ. ಆತ್ಮೀಯರೇ, ಇಂತಹ ಶ್ರೇಷ್ಠ ಸ್ವಾಮಿಯನ್ನು ಪಡೆದಿರುವ ನಾವು ಧನ್ಯರು. ಈ ಸ್ವಾಮಿಯನ್ನು, ಈ ಯೇಸುವನ್ನು ಲೋಕದ ಯಾವುದೇ ವ್ಯಕ್ತಿಗೆ ಹೋಲಿಸಲು ಸಾಧ್ಯವಿಲ್ಲ. We cannot compare Jesus to anybody on this earth, because he is the only savior, he is the only redeemer. ಅವರೊಬ್ಬರೇ ನಮಗೆ ರಕ್ಷಕರು, ಅವರೊಬ್ಬರೇ ನಮಗೆ ದೇವರು. ಹಾಗಾಗಿ ಈ ಪವಿತ್ರ ವಾರ, ಪರಿಶುದ್ಧ ವಾರವನ್ನು ಉತ್ತಮ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳೋಣ. ನಾವು ದೂರ ಹೋಗಿದ್ದರೆ ಹತ್ತಿರ ಬರೋಣ,
ನಾವು ಪಾಪಿಗಳಾಗಿದ್ದರೆ ಸ್ವಾಮಿಗೆ ಹೇಳೋಣ, ಸ್ವಾಮಿಗೆ ಮಿಗಿಲಾದುದು ಯಾವುದೂ ಇಲ್ಲ. ನಥಿಂಗ್ ಈಸ್ ಗ್ರೇಟರ್ ದನ್ ಜೀಸಸ್. ಸ್ವಾಮಿ, ನಾನು ಪಾಪಿ ಎಂದು ಮನಮರುಗಿ ಅವರ ಪಾದದಲ್ಲಿ ಬಂದು ನಮ್ಮನ್ನೇ ಅರ್ಪಿಸಿಕೊಂಡು ಬದಲಾವಣೆಯ ಹಾದಿಯನ್ನು ತುಳಿಯಲು ಆ ಸ್ವಾಮಿ ನಮಗೆ ನೆರವಾಗಲೆಂದು ಪ್ರಾರ್ಥಿಸೋಣ. ಆಮೇಲೆ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತೆಯನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನ ಹುಟ್ಟಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡಲ್ಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಪರಲೋಕಕ್ಕೆ ಸರ್ವಶಕ್ತ ದೇವತೆಯ ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯನನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರು ತಮ್ಮ ಯಾತನೆಯ ಸಮಯವು ಹತ್ತಿರವಾಗುತ್ತಿರಲು ಜೆರೂಸಲೇಮನ್ನು ನೋಡಿ ಕಣ್ಣೀರಿಟ್ಟರು. ಏಕೆಂದರೆ ದೇವರ ಮುಕ್ತಿಯು ತನ್ನೆಡೆಗೆ ಬಂದುದನ್ನು ಅದು ಗ್ರಹಿಸಿಕೊಳ್ಳಲಿಲ್ಲ. ಪ್ರಭು ಕ್ರಿಸ್ತರು ಒದಗಿಸಿಕೊಟ್ಟಿರುವ ಮುಕ್ತಿಯನ್ನು ನಮ್ಮ ಬಾಳಲ್ಲಿ ಕಂಡುಕೊಳ್ಳಲು ಪಿತದೇವರಿಗೆ ಮೊರೆ ಇಡೋಣ. ನಿಮ್ಮ ಉತ್ತರ: ಪ್ರಭು, ನಿಮ್ಮ ಪ್ರಜೆಗಳ ಮೇಲೆ ದಯೆ ತೋರಿರಿ. ದಯೆ ತೋರಿರಿ. ನಮ್ಮ ಪೂಜ್ಯ ತಂದೆ ಫ್ರಾನ್ಸಿಸರು, ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಾಸರು, ಇತರ ಧರ್ಮಾಧ್ಯಕ್ಷರು ಹಾಗೂ ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು, ಪ್ರಭು ಕ್ರಿಸ್ತರು ಸಾದರಪಡಿಸಿರುವ ಮುಕ್ತಿಯ ಮಾರ್ಗವನ್ನು ಧರ್ಮಸಭೆಯಲ್ಲಿ ಪ್ರತಿಬಿಂಬಿಸಿ ಇವರೆಲ್ಲರೂ ಸನ್ಮಾರ್ಗದಲ್ಲಿ ನಡೆಯಲು ಪಿತಾದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರಜೆಗಳ ಮೇಲೆ ದಯೆ ತೋರಿರಿ. ಪ್ರಭು ಕ್ರಿಸ್ತರು ಎಲ್ಲ ಮಾನವರನ್ನು ರಕ್ಷಣೆಯ ಸನ್ಮಾರ್ಗಕ್ಕೆ ಆಹ್ವಾನಿಸಿದರಲ್ಲದೆ ಮುಕ್ತಿಯ ಹಾದಿಯನ್ನು ತೋರ್ಪಡಿಸಿಕೊಟ್ಟರು. ಅಂತೆಯೇ ಮಾನವರೆಲ್ಲರೂ ಅದೇ ಮುಕ್ತಿಯನ್ನು ಅರಸುತ್ತಾ ಬಾಳಲು ತಂದೆ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರಜೆಗಳ ಮೇಲೆ ದಯೆ ತೋರಿರಿ. ಸ್ವಾಮಿ ಯೇಸುವೆ, ನಿಮ್ಮ ವಿಶ್ವಾಸಿಗಳು ತಮ್ಮ ಅಹಂಕಾರ ಹಾಗೂ ಅನೀತಿಗಳಿಂದ ದೂರ ಸರಿದು ನಿಂತಾಗ ಅಂಥವರನ್ನು ತೊರೆಯದೆ ನಿಮ್ಮಲ್ಲಿಗೆ ಪುನಃ ಸೇರಿಸಿಕೊಳ್ಳರೆಂದು ಪಿತದೇವನಲ್ಲಿ ಮೊರೆ ಇಡುತ್ತಾ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರಜೆಗಳ ಮೇಲೆ ದಯೆ ತೋರಿರಿ. ಪ್ರಭು ಯೇಸುವೆ, ನಿಮ್ಮ ಯಾತನೆಗಳಿಂದ ಪಾಪದಿಂದ ಮಲಿನಗೊಂಡಿರುವ ನಮ್ಮ ದೇಹಗಳನ್ನು ಪರಿಶುದ್ಧಗೊಳಿಸಿರಿ. ಅಂತೆಯೇ ಮೃತರಾದವರುಗಳಿಂದ ನೀವು ಉತ್ಥಾನಗೊಳ್ಳುವಿರೆಂಬ ನಂಬಿಕೆಯಲ್ಲಿ ನಾವು ಜೀವಿಸಲು ತಂದೆ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರಜೆಗಳ ಮೇಲೆ ದಯೆ ತೋರಿರಿ. ಕರುಣಾಳು ದೇವರೇ, ಮಾನವ ಸ್ವಭಾವದಲ್ಲಿ ಶಿಲುಬೆಯ ಯಾತನೆಯನ್ನು ಅನುಭವಿಸಲು ನೀವು ನಿಮ್ಮ ಪುತ್ರ ಯೇಸುವಿಗೆ ಆದೇಶ ನೀಡಿದಿರಿ. ಅವರ ಯಾತನೆಯ ಪಾಠಗಳು ಮಾನವರು ಅನುಸರಿಸುವ ದೀನತೆಯ ಆದರ್ಶವಾಗಿರಿಸಲೆಂದು ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಹಾಡಿನ ಸಂಖ್ಯೆ 591. ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಕರ್ತರು ತಮ್ಮ ನಾಮದ ಸ್ತುತಿಗಾಗಿಯೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ಪವಿತ್ರ ಕಡಗಳಿಂದ ಸ್ವೀಕರಿಸಲಿ. ಕರುಣಾಳು ದೇವರೇ, ನಿಮ್ಮ ಏಕಮಾತ್ರ ಪುತ್ರ ಯೇಸು ಕ್ರಿಸ್ತರ ಯಾತನೆ ಮತ್ತು ಮರಣವು ನಾವು ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತೆ ಮಾಡಲಿ. ನಿಮ್ಮ ಸಹಾಯವಿಲ್ಲದೆ ನಾವು ಏನನ್ನು ಮಾಡಲು ಶಕ್ತರಲ್ಲ. ಕ್ರಿಸ್ತರ ಈ ಅತ್ಯುನ್ನತ ಬಲಿಯು ನಿಮ್ಮ ಪ್ರೀತಿಯ ಆಧಾರಗಳನ್ನು ನಮಗೆ ದೊರಕಿಸಿಕೊಡುವಂತೆ ಮಾಡಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತನ ಕಡೆಗೆ ಎತ್ತಿದ್ದೇವೆ. ನಮ್ಮ ಕರ್ತರಾದ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮಗೆ ವಂದನೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ನಿರ್ದೋಷಿಯಾದ ಕ್ರಿಸ್ತರು ಪಾಪಿಗಳಿಗಾಗಿ ಯಾತನೆಯನ್ನು ಅನುಭವಿಸಿದರು. ಅಪರಾಧಿಗಳಿಗಾಗಿ ಅನ್ಯಾಯವಾದ ದಂಡನೆಗೆ ಗುರಿಯಾದರು. ಅವರ ಮರಣವು ತಮ್ಮ ಪಾಪದೋಷಗಳನ್ನು ತೊಡೆದು ಹಾಕಿತು. ಅವರ ಪುನರುತ್ಥಾನವು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಿತು. ಆದುದರಿಂದ ಅವರನ್ನು ಇಹಪರಗಳು, ದೂತರು, ಪ್ರಧಾನ ದೂತರು ನಿರಂತರವಾಗಿ ಘೋಷಿಸುತ್ತಾ ಹಾಡುವುದೇನೆಂದರೆ, ಪರಮ ಪೂಜ್ಯ ದೇವನೇ, ಪಾವನಾತ್ಮನೇ, ಸೈನ್ಯಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ. ಸ್ವರ್ಗಭೂಮಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗಭೂಮಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಯೇಸುನಾಮದಲ್ಲಿ ಬರುವ ಕ್ರಿಸ್ತನ ಆಶೀರ್ವದಿತರು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು, ರಕ್ಷಣೆಯನ್ನೀವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಬರ್ನಡ್ ಮೌರಸ್ರವರೊಂದಿಗೂ, ಸಕಲ ಗುರುಗಳೊಂದಿಗೂ, ಕನ್ಯಾಸ್ತ್ರೀಯರೊಂದಿಗೂ, ಸದ್ಭಕ್ತರೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗುವೆವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ಇಲ್ಲಿ ಸೇರಿರುವ ನಮ್ಮೆಲ್ಲರ ಮೇಲೆಯೂ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ, ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಬಹಳ ಪ್ರಶಸ್ತವಾದ ಸಮಯ. ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸುವಂತಹ ಸಮಯ. ನಮಗಾಗಿ ತಂದೆ ದೇವರು ತನ್ನ ಮಗನನ್ನೇ ಈ ಲೋಕಕ್ಕೆ ಕೊಟ್ಟು ನಮ್ಮ ಪಾಪಗಳಿಗಾಗಿ ಅವರನ್ನು ಯಾತನೆ, ಮರಣ, ಶಿಲುಬೆಯ ಮರಣಕ್ಕೆ ಈಡಾಗುವಂತೆ ಮಾಡಿದರು. ಇಂತಹ ಶ್ರೇಷ್ಠ ತ್ಯಾಗ ಈ ಲೋಕದಲ್ಲಿ ಯಾರೂ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸ್ವಾಮಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ, ಯೇಸುವೇ, ನನ್ನ ದೇವರೇ, ನನ್ನ ಸ್ವಾಮಿಯೇ, ನನ್ನ ರಕ್ಷಕರೇ, ನನಗಾಗಿ ಶಿಲುಬೆಯ ಮೇಲೆ ಯಾತನೆ ಪಡುವುದಕ್ಕೆ ಜೆರೂಸಲೇಮನ್ನು ಪ್ರವೇಶ ಮಾಡಿದಿರಿ. ಇವತ್ತು ಯೇಸುವೇ, ನಿಮಗೆ ಚೆನ್ನಾಗಿ ಗೊತ್ತಿತ್ತು ಎಂತಹ ಯಾತನೆ ನಿಮಗೆ ಕಾದಿದೆ ಎಂದು. ನಮ್ಮ ಬಾಳಲ್ಲಿ ಸ್ವಲ್ಪ ನೋವಾದರೆ, ಸ್ವಲ್ಪ ಯಾತನೆ ಎದುರಾದರೆ, ಸ್ವಲ್ಪ ಕಷ್ಟ ಎದುರಾದರೆ ನಾವು ಹಿಂದಕ್ಕೆ ಓಡ್ತಾ ಇದ್ದೀವಿ. ಸ್ವಾಮಿ, ನನಗೆ ಈ ಕಷ್ಟಗಳು ಬೇಡ, ನನಗೆ ಈ ಸಮಸ್ಯೆಗಳು ಬೇಡ, ನನಗೆ ಈ ನೋವುಗಳು ಬೇಡ ಎಂದು ನಾವು ಕಾಲು ಕೇಳುತ್ತೇವೆ, ಎಸ್ಕೇಪಿಸಮ್ ಮಾಡ್ತೀವಿ,
ಸ್ವಾಮಿ, ನಿಮ್ಮಿಂದ ಕಲಿತುಕೊಳ್ಳುವಂತೆ ನಮಗೆ ಅನುಗ್ರಹಿಸಿರಿ. ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ, ಶೋಧನೆಗಳು ಬಂದರೂ, ವೇದನೆಗಳು ಬಂದರೂ, ರೋಗಗಳು ಬಂದರೂ ಎಲ್ಲವನ್ನು ನಿಮ್ಮ ನಾಮದಲ್ಲಿ ಧೈರ್ಯವಾಗಿ ಎದುರಿಸುವಂತಹ ಆ ಮನಸ್ಸನ್ನು ನಮಗೆ ಕೊಡಿರಿ ಸ್ವಾಮಿ ಎಂದು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ದೇವರು ಸ್ವಾಮಿ ಯೇಸುವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ಅವರು ನಮಗಾಗಿ ಯಾತನೆಯನ್ನು, ಶಿಲುಬೆಯ ಮರಣವನ್ನು ಅನುಭವಿಸುವಂತೆ ಮಾಡಿದರು. ಆ ತಂದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಅವರಿಗೆ ಸಮರ್ಪಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕಮತ್ಯವನ್ನು ದಯಪಾಲಿಸಿರಿ. ಗೈಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಸ್ವಾಮಿ ಯೇಸು ಕ್ರಿಸ್ತರು ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕರ್ತರೇ, ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನಾನು ಸ್ವಸ್ಥನಾಗುವೆನು. ಅಮರ ಜೀವವನ್ನು ಪಡೆಯಲು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ನಮಗೆ ನೆರವಾಗಲಿ.
ನಾನೇ ಜೀವ
ಪ್ರಾರ್ಥಿಸೋಣ. ಕರುಣಾಳು ದೇವರೇ, ನಿಮ್ಮ ಕುಮಾರನ ಮರಣದಿಂದ ನಮಗೆ ವಿಶ್ವಾಸವನ್ನು, ನಂಬಿಕೆಯನ್ನು ದಯಪಾಲಿಸಿದ್ದೀರಿ. ಈ ಪರಮ ಪ್ರಸಾದದಿಂದ ಪೋಷಿತರಾದ ನಾವು ಪುನರುತ್ಥಾನರಾದ ಕ್ರಿಸ್ತರ ಸಹಾಯದಿಂದ ಸ್ವರ್ಗವನ್ನು ಸೇರುವಂತೆ ಮಾಡಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಡಿನ ಸಂಖ್ಯೆ 1277.